ಮಾಡ್ತೀವಿ. 5 ಸೂಳೆ. ನೋಡೋಣ ಎಷ್ಟು ಎಕರೆ ಐತೆ? ಒಂದು ಕಾಲೇಜ್ ಒಂದು ಕಾಲೇಜ್. ಖರ್ಚು ಏನು ಬರುತ್ತೆ ಇದಕ್ಕೆ? ಅಂದ್ರೆ ಇದು ಒಂದು ಕಾಲ ಎಕರೆ ಅಂದ್ರೆ ಇದಕ್ಕೆ ಒಂದು 10 ಪ್ಯಾಕೆಟ್ ಬೀಜ ಬೇಕಾಗುತ್ತೆ. 10 ಪ್ಯಾಕೆಟ್ ಬೀಜ ಬೇಕು. ಒಂದು ಪ್ರಗತಿ ಬೀಜ ಯಾವ್ದು ಹಾಕಿದ್ರೆ? ಪ್ರಗತಿ ಅಂದ್ರೆ ಕಾವೇರಿ ಸೀಡ್ಸ್. ಪ್ರಗತಿ ಸೀರೆ ಕಾಗೇರಿ ಸೀಡ್ಸ್. ಎಷ್ಟು ಒಂದು ಪ್ಯಾಕೆಟ್ ಎಷ್ಟು ಅಂತ ರೇಟ್ ಅಲ್ಲಿ? ಇದು 1000. ಎಷ್ಟು ಏನು ಹೊಡಿತೀರಿ ಇದಕ್ಕೆ? ಈ ತರ ಮನೇಲೆ ಈ ರೋಗ ಬರುತ್ತೆ. ಇದು ಮಾಮೂಲಿ ಹಣ್ಣು ಬರುತ್ತೆ. ಈ ರೋಗ ಇದು ಎಲೆ ಬೂದು ರೋಗ ಬರುತ್ತೆ. ಇದು ಬರುತ್ತೆ. ಈ ರೋಗ ಬರುತ್ತೆ. ಓಕೆ. ಇದಕ್ಕೆ ಇದು ಪಾಲಿರಾಮ್ ಅಂತ ಬರುತ್ತೆ. ಪಾಲಿರಾಮ್ ಹೊಡಿತೀವಿ, ಅದರಲ್ಲಿ ಕಂಟ್ರೋಲ್ ಪೌಡ್ರು. ಇದು ಎಷ್ಟು ತೆಗಿಬೋದು ಎಕರೆಗೆ? ಎಕರೆಗೆ ಇವಾಗ 1.5 ಟನ್ ಬಂದಿದೆ. ಮೊನ್ನೆ ಗುರುವಾರ ಕೊಯ್ದಿದ್ವಿ, 1.5 ಟನ್ ಬಂದಿದೆ. 1.5 ಟನ್. 5 ದಿನಕ್ಕೆ ಒಂದ್ಸರಿ ಕೊಯ್ತೀವಿ 1.5 ಟನ್ನು. ಗೊಬ್ಬರ ಏನು ಕೊಡ್ತೀರಿ ಇದಕ್ಕೆ? ಗೊಬ್ಬರ ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀವಿ, 6 ಲೋಡ್ ಕೊಟ್ಟಿದ್ದೀವಿ. ಬೆಡ್ಗೆ ಹಾಕಿದ್ದೀವಿ 6 ಲೋಡ್. ಡೈರೆಕ್ಟ್ ಫಸ್ಟ್ ಬೆಡ್ಗೆ ಹಾಕಿ ಆಮೇಲೆ ಇದು ಮಾಡ್ತಾರೆ. ಇವಾಗ ಬಯಲಿಗೆ ನೋಡು 10-20 ಸಾವಿರ ಹಾಕಿದ್ದೀವಿ. ಸೈಡ್ಗೆ 10-20 ಸಾವಿರ ಹಾಕ್ತಾ ಇದ್ದೀವಿ. ಮತ್ತೆ ಸೈಡ್ಗೆ 5 ದಿನಕ್ಕೆ ಒಂದ್ಸರಿ 2 ಮೂಟೆ ಹಾಕ್ತೀವಿ ಗೊಬ್ಬರ. ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಇಷ್ಟ ಆಗ್ತದೆ ಗೊಬ್ಬರಗಳು ವಾರಕ್ಕೆ ಒಂದ್ಸರಿ 2 ಮೂಟೆ ಅಂದ್ರೆ 4,000. ಒಂದು 3,000 ಮೊದಲು ಆಗುತ್ತೆ. F45 ಕೊಲ್ಲಕ್ಕೆ ಸೊಳ್ಳೆ ಜಾಸ್ತಿ ಬರುತ್ತೆ. ಸೊಳ್ಳೆ ಕೊಡಿದ್ರೆ ಆಯ್ತು. ಸೊಳ್ಳೆ ಕೊಡಿಲ್ಲ. ಇವಾಗ ಅರ್ಧ ಹೋಗ್ಬಿಟ್ಟೈತೆ, ಇನ್ನು ಅರ್ಧ ಐತೆ. ಇನ್ನು ಅರ್ಧ ಅಂದ್ರೆ 1.5 ತಿಂಗಳ, 1 ತಿಂಗಳ. ಇದು ಡಬಲ್ ಇರ್ಬೇಕಾಗಿತ್ತು ಇನ್ನು ಇಷ್ಟ ಗಂಟ. ಇದೆಲ್ಲ ಎಲ್ಲಿ ಗ್ಯಾಸ್ ಇರ್ಕೊಳ್ದು, ಫುಲ್ ಕಾಯಿನೇ ಕಾಣ್ಬೇಕು. ಕಾಯೇ ಕಾಣ್ಬೇಕು ಈ ಟೈಮಲ್ಲಿ. ಇದು ಅರ್ಧ ಕ್ರಾಪ್ ಇದೆ ಇವಾಗ ಸದ್ಯಕ್ಕೆ. ಅದೇ ಆ ರೋಗ ಇಲ್ದಾನೆ ಆಗಿರೋದಂತೀರಾ ಈಗ? ರೋಗ ನೋಡಿ ಕಂಟ್ರೋಲ್ ಆಗಿಲ್ಲ. ಇದೆಲ್ಲ ಕಂಟ್ರೋಲ್ ಆದಂಗೆ ಇದೆ ಲೆಕ್ಕ. ಆ ಥರ ಆದ್ರೆ ಮುಂದೆ ಹೋಗ್ತಾ ಇದೆಯಲ್ಲ, ಇದು ಕಂಟಿನ್ಯೂ ಆಗಿ ಚೆನ್ನಾಗಿರೋ ಹೇಳಿ ಎಲ್ಲ ಆ ಥರ ಆಗುತ್ತೆ. ಕಂಟ್ರೋಲ್ ಆಗಿಲ್ಲ. ಕಂಟ್ರೋಲ್ ಆದ್ರೆ ಇಲ್ಲಿಗೆ ಸ್ಟಾಪ್ ಆಗಬೇಕಿದ್ರೆ ಈ ಕಡೆ ಎಲ್ಲ ಬರುವಾಗ ನೋಡಿ ಇಲ್ಲಿ ತನಕ ಬಂದ್ಬಿಟ್ಟಿದೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾರೆ ಇದು ಮಾಮೂಲಿ ಆ ಥರ ರೋಗ? ಕಾಯಿ ಹಿಡಿಯೋದು ಬೀಸೋದು ಸ್ಟಾರ್ಟ್ ಆದ್ರೆ ಅದು ಆಟೋಮೆಟಿಕ್ ಒಂಥರ ವೈರಸ್ ಇದ್ದಂಗೆ ಅದು.